ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅತ್ಯಂತ ಪ್ರೀತಿ ಪಾತ್ರ, ನಮ್ಮ ಮೇಲೆ ವಿಶೇಷ ಅಭಿಮಾನ ಆತ್ಮೀಯತೆಯನ್ನು ಮೊದಲಿಂದಲೂ ಕೂಡ ವ್ಯಕ್ತಪಡಿಸುತ್ತಿರುವ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಆಗಮಿಸಿ ಕೃಷ್ಣನ ಭಕ್ತಿಯ ಬಗ್ಗೆ, ಭಗವಂತನ ಭಕ್ತಿಯ ಬಗ್ಗೆ ಪ್ರವಚನ ನೀಡಿ ತಮ್ಮ ಎಡೆಬಿಡದ ಕಾರ್ಯಕ್ರಮದಲ್ಲಿಯೂ ಕೂಡ ಇದಕ್ಕೋಸ್ಕರ ಅವಕಾಶ ಮಾಡಿಕೊಂಡು ದೂರದ ಮೈಸೂರಿನಲ್ಲಿ ಆಗಮಿಸಿ ಪುನಃ ಪ್ರಯಾಣ ಮಾಡುವರಿದ್ದಾರೆ. ಇಂಥ ವಿಶೇಷ ಅಭಿಮಾನ ಆತ್ಮೀಯತೆಯನ್ನು ಅವರು ತೋರಿದ್ದು ನಮಗೆ ಮನಸ್ಸಿಗೆ ಮತ್ತಷ್ಟು ಉಲ್ಲಾಸ ಶಕ್ತಿಯನ್ನು ತುಂಬಿದೆ. ಈ ಸಂತ ಸಂದೇಶರ ಕಾರ್ಯಕ್ರಮ ಬರೀ 15 ದಿನ ಮಾತ್ರ ಅಲ್ಲ, ಇನ್ನೂ ಕೂಡ ಬೇರೆ ಬೇರೆ ಭಾಗದ ಮಠಾಧಿಪತಿಗಳು ಬರಬೇಕು. ಎಲ್ಲರೂ ಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸಿ ಆ ಕೃಷ್ಣನ ಕರ್ತವ್ಯದ ಸಂದೇಶ, ಭಕ್ತಿಯ ಸಂದೇಶ, ಯೋಗದ ಸಂದೇಶ, ಕೃಷ್ಣ ಬಹುಮುಖವಾದ ಸಂದೇಶವನ್ನು ಮಾನವ ಕುಲಕ್ಕೆ ಸೇವೆ, ಭಕ್ತಿ, ಯೋಗ, ಕರ್ತವ್ಯ ಎಲ್ಲವನ್ನು ಕೂಡ ಬೋಧನೆ ಮಾಡಿದ್ದಾನೆ. ಅಂತ ಅನೇಕ ಸಂತರು ಈ ನಮ್ಮ ಪರ್ಯಾಯದ ಅವಧಿಯಲ್ಲಿ ಬಂದು ಆ ಒಂದು ಸಂತ ಸಮಾಗಮ ಇಲ್ಲಿ ನಡೆಯಬೇಕು ಎಂಬುದೇ ನಮ್ಮ ಅಪೇಕ್ಷೆಯಾಗಿದೆ. ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರು ಗಾನಯೋಗಿಗಳು ಹೌದು, ಧ್ಯಾನ ಯೋಗಿಗಳು ಹೌದು. ಗಾನ ಧ್ಯಾನ, ನಾದಪ್ರಿಯರು, ವೇದಪ್ರಿಯರು. ನಾದ ವೇದ, ಗಾನ ಧ್ಯಾನ ಎರಡೂ ರೀತಿಯಲ್ಲಿಯೂ ಕೂಡ ಭಕ್ತಿ ಪ್ರಸಾರದ ಕಾರ್ಯ ಸಾಮಾನ್ಯ ಜನತೆಯಲ್ಲಿ ಬರೀ ಭಾರತ ಮಾತ್ರವಲ್ಲ, ಇಡೀ ಅಂತಾರಾಷ್ಟ್ರೀಯವಾಗಿ ದೇಶ ವಿದೇಶಗಳಲ್ಲಿ ಭಕ್ತಿಯ ಪ್ರಸಾರ, ಗಾನ, ಭಜನೆ, ವೇದ ಅಧ್ಯಾಪನ, ಪ್ರವಚನ ಬಹುಮುಖವಾಗಿ ಇಡೀ ಅಂತಾರಾಷ್ಟ್ರೀಯವಾಗಿ ಭಕ್ತಿ ಪ್ರಸಾರ ಮಾಡುವ ನಮ್ಮ ಸಚ್ಚಿದಾನಂದ ಸ್ವಾಮೀಜಿಯವರು ಇದೇನು ಆಗಮಿಸಿದ್ದಾರೆ. ಕೃಷ್ಣನ ಬಳಿಗೆ ನಾರದ ಬಂದಂತೆ ಆಗಿದೆ. ನಾರದರು ತ್ರಿಲೋಕ ಸಂಚಾರಿಗಳು, ಗಾನಯೋಗಿಗಳು. ಇವರು ಕೂಡ ಇಡೀ ಪ್ರಪಂಚ ಸಂಚಾರ ಮಾಡಿ ಗಾನ ಭಜನೆಗಳ ಮುಖಾಂತರ ಭಕ್ತಿ ಪ್ರಸಾರ ಮಾಡುವ ನಮ್ಮ ಗಣಪತಿ ಸಚ್ಚಿದಾನಂದ ಯೋಗಿಗಳು ನಾರದರು ಬಂದಂತೆ ಕೃಷ್ಣನ ಬಳಿಗೆ ಆಗಮಿಸಿದ್ದಾರೆ ಅಂತ ನಾನು ಅವರನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಭಗವಂತನ ದರ್ಶನ ಬಗ್ಗೆ ಹೇಳಿದರು. ಒಬ್ಬ ಭಕ್ತ ಕೃಷ್ಣನನ್ನು, ಭಗವಂತನನ್ನು ಕಟ್ಟಿ ಹಾಕಿದ ಕಥೆ. ಯಶೋದೆಯು ಕೂಡ ಕೃಷ್ಣನನ್ನು ಕಟ್ಟಿ ಹಾಕಿದ್ದಾರೆ. ಇವರು ಕೂಡ ಭಗವಂತನನ್ನು ಕಟ್ಟಿ ಹಾಕಲು ಇಲ್ಲಿ ಆಗಮಿಸಿದ್ದಾರೆ. ದೇವರಲ್ಲಿ ಒಬ್ಬ ದೊಡ್ಡ ವಿಜ್ಞಾನಿ, ಖಗೋಳ ವಿಜ್ಞಾನಿ, ಅವನು ಯೋಗಿಗಳಿಗೆ ಮನೆಗೆ ಬಂದ. ಅವರು ದೊಡ್ಡ ಯೋಗಿಗಳು. ಇವರು ಬಂದ, ನೀವು ದೇವರನ್ನು ನೋಡಿದ್ದೇವೆ ಅಂತ ಹೇಳ್ತೀರಿ, ತೋರಿಸಿ. ದೇವರನ್ನು ನೋಡಿದ್ದರೆ ನನಗೆ ತೋರಿಸಿ ಅಂತ ಚಾಲೆಂಜ್ ಮಾಡಿ. ದೇವರೆಲ್ಲಿದ್ದಾನೆ? ಯೋಗಿಗಳು ದೇವರು ಕಂಡಿದ್ದೇನೆ ಅಂತ ಹೇಳ್ತೀರಿ, ನಮಗೆ ಈಗಲೇ ತೋರಿಸಿರಿ, ಈಗಲೇ ತೋರಿಸಬೇಕು. ಹಾಗೆ ಹೇಳಿದರು. ನೀನು ಯಾರು? ದೊಡ್ಡ ಖಗೋಳ ವಿಜ್ಞಾನಿ. ಆಗ ಹಗಲು ಆಗದ ಆಕಾಶದ ನಕ್ಷತ್ರಗಳ, ಗ್ರಹ ನಕ್ಷತ್ರಗಳ ಪರಿಚಯ ಉಂಟು, ಈಗಲೇ ತೋರಿಸು. ಆಕಾಶದ ಗ್ರಹ ನಕ್ಷತ್ರಗಳನ್ನು ಈಗಲೇ ತೋರಿಸಿ. ನೀವು ಅದರಲ್ಲಿ ದೊಡ್ಡ ವಿಜ್ಞಾನಿಗಳೆಲ್ಲ, ತೋರಿಸಿ, ಈಗ ತೋರಿಸು ಅಂತ ಹೇಳಿದರು. ಆಗ ಹೇಳ್ತಾನೆ, ನಾನು ಗ್ರಹ ನಕ್ಷತ್ರಗಳ ವಿಜ್ಞಾನಿ ಆಗಿರಬಹುದು, ಈಗ ಹೇಗೆ ತೋರಿಸಲಿ? ಈಗ ಹಗಲಿದೆ, ಹಗಲು ಹೋಗಿ ರಾತ್ರಿ ಬರಲಿ, ಅಂತರಿಕ್ಷದ ಎಲ್ಲ ನಕ್ಷತ್ರ, ಗ್ರಹ ಅದರ ಪರಿಚಯ ಮಾಡಿಸ್ತೇನೆ. ಈಗ ಹಗಲು, ಈಗ ತೋರಿಸಲಾಗುವುದಿಲ್ಲ. ಹಗಲು ಹೋಗಿ ರಾತ್ರಿ ಬಂದರೆ ಎಲ್ಲ ಗ್ರಹ ನಕ್ಷತ್ರಗಳನ್ನು ತೋರಿಸ್ತೇನೆ ಅಂತ. ನೀನು ದೊಡ್ಡ ವಿಜ್ಞಾನಿಯಾದರೂ ಈಗಲೇ ತೋರಿಸಲಾರೆ, ಕಾಯಬೇಕು ರಾತ್ರಿವರೆಗೆ. ನಾನು ಮಾತ್ರ ದೇವರನ್ನು ಈಗಲೇ ತೋರಿಸಿ ಅಂತ ಚಾಲೆಂಜ್ ಮಾಡ್ತಾಯಿ. ದೇವರನ್ನು ಕೂಡ ಅಷ್ಟು ಅಗ್ಗ ಅಲ್ಲ. ದೇವರನ್ನು ಕಾಣಬೇಕಾಗಿದ್ದರೆ
ಆಕಾಶದ ಗ್ರಹ ನಕ್ಷತ್ರಗಳನ್ನು ಕಾಣಬೇಕಾಗಿದ್ದರೆ ಹಗಲು ಹೋಗಿ ರಾತ್ರಿ ಬರಬೇಕು, ಅಲ್ಲಿವರೆಗೆ ಕಾಯಬೇಕು. ನಮ್ಮ ದೇವರನ್ನು ಕಾಣಬೇಕಾಗಿದ್ದರೆ ರಾತ್ರಿ ಹೋಗಿ ಹಗಲು ಬರಬೇಕು. ಒಳಗಿನ ಹೃದಯದ ರಾತ್ರಿ ಕತ್ತಲೆ ಹೋಗಿ ಹಗಲು ಬಂದರೆ ಮಾತ್ರ ದೇವರನ್ನು ಕಾಣಬಹುದು. ಅಷ್ಟು ಸುಲಭವಾಗಿ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ ಅಂತ ಉತ್ತರಿಸಿದೆ. ಅವನು ಪೆಚ್ಚಾಗಿಬಿಟ್ಟ. ಅದರಿಂದ ಭಗವಂತನ ದರ್ಶನ, ಅದಕ್ಕಾಗಿ ನಾವು ಮಾಡಬೇಕಾದ ಸಾಧನೆ ಬಹಳ ಸುಲಭವಾದ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು ಎಲ್ಲರೂ ಕೂಡ ಸಂತರು ತೋರಿಸಿಕೊಟ್ಟಿದ್ದಾರೆ. ಇಡೀ ಭಾರತದಲ್ಲಿ ಸಾಮಾನ್ಯ ಜನರಿಗಾಗಿ ದಕ್ಷಿಣ ಉತ್ತರ ಎಲ್ಲ ಕಡೆಯಲ್ಲಿಯೂ ಕೂಡ ಭಕ್ತಿ ಭಜನೆಯ ಮುಖಾಂತರ ಸುಲಭವಾಗಿ ಭಗವಂತನ ಉಳುಮೆಯನ್ನು ಪಡುವಂತಹ ಸಂದೇಶವನ್ನು ಎಲ್ಲ ಸಂತರು ತೋರಿಸಿದ್ದಾರೆ. ಅಂತಹ ಸಂತರ ಪರಂಪರೆಯಲ್ಲಿ ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಕೂಡ ಭಕ್ತಿ ಸಂದೇಶ ನೀಡಿ ಜನರಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ನಡೆಸ್ತಾ ಇದ್ದಾರೆ. ಅವರು ನಮ್ಮ ಮೇಲೆ ಎಷ್ಟು ಅಭಿಮಾನ. ನಮ್ಮ ಅನೇಕ ಸಾಮಾಜಿಕ ಯೋಜನೆಗಳು ಅದಕ್ಕೆ ತಾವಾಗಿಯೇ ಕೃಷ್ಣಮಠದ ವಿಷಯ ಇರಬಹುದು, ಈ ಥರ ಮನೆಗಳನ್ನು ಸಾಮಾನ್ಯ ಬರಗಾಲ ಪೀಡಿತರಿಗೆ, ಬಿರುಗಾಳಿಯಲ್ಲಿ ಪೀಡಿತರಿಗೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ನಮಗೆ ಅಷ್ಟು ಉದಾರವಾದ ನೆರವನ್ನು ಕೂಡ ಹಿಂದೆಯೂ ನೀಡಿದ್ದಾರೆ, ಈಗಲೂ ನೀಡುತ್ತಾ ಇದ್ದಾರೆ. ಅಂಥ ಒಂದು ವಿಶೇಷವಾದ ಅಭಿಮಾನ, ಆತ್ಮೀಯತೆಯನ್ನು ತೋರುವ ನಮ್ಮ ಸ್ವಾಮೀಜಿಯವರು ಇವತ್ತು ಆಗಮಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಇದೇ ಸಂಬಂಧ, ಇದೇ ಆತ್ಮೀಯತೆ ನಿರಂತರ ಬೆಳೆಯಲಿ. ಅವರಿಂದ ವಿಶೇಷವಾಗಿ 75ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಅವರಿಂದ ವಿಶೇಷವಾದ ಕಾರ್ಯ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜಗತ್ತಿಗೆ ಆಗಲಿ ಎಂಬುದಾಗಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೀಗ